ಆ ಪದವೀಧರರಿಗೆ ಯಾವ್ಯಾವ ರೀತಿ ಎಲ್ಲೆಲ್ಲೇ ಉದ್ಯೋಗ ಸಿಗ್ತಾ ಉದ್ಯೋಗಗಳ ಅವಕಾಶ ಇದೆ ಅದರ ಮಾಹಿತಿ ಕೊಡ್ತಕ್ಕಂಥ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡ್ತೀನಿ. ಅದರ ಜೊತೆಗೆ ಉದ್ಯೋಗ ಮಾಹಿತಿ ಕೇಂದ್ರ ಮತ್ತು ತರಬೇತಿ ಕೇಂದ್ರ, ಯಾವ ಉದ್ಯೋಗಕ್ಕೆ ಏನು ಕೌಶಲ್ಯ ಬೇಕು ಅದನ್ನು ಕೊಡ್ತಕ್ಕ ತರಬೇತಿ ಕೊಡಬೇಕಂತ ಆ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡ್ತೀನಿ ನಿಂತುಕೊಂಡು ಹೇಳಿದ್ದೆ. ಮತ್ತು ಪ್ರತಿ ವರ್ಷ ಜಿಲ್ಲೆಯೊಳಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಡಿಸ್ತೇನೆ ಅಂತಕೊಂಡು ನಾನು ಆಶ್ವಾಸನೆಯನ್ನು ಮತದಾರರಿಗೆ ಕೊಟ್ಟಿದ್ದೆ. ಆ ರೀತಿ ಉದ್ಯೋಗ ಮಾಹಿತಿ ಕೇಂದ್ರ ಹುಬ್ಬಳ್ಳಿ ಅದನ್ನು ರಿಜಿಸ್ಟರ್ ಮಾಡಿಸಿದ್ವಿ. ನನ್ನ ಅವಧಿ ಒಳಗೆ ಈಗಾಗಲೇ 5 ಕಡೆಗೆ 5 ಜಿಲ್ಲಾ ಸ್ಥಳದೊಳಗೆ ಉದ್ಯೋಗ ಮೇಳವನ್ನು ನಾನು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀನಿ. ಪ್ರತಿಯೊಂದು ಉದ್ಯೋಗ ಮೇಳದೊಳಗೆ ಸುಮಾರು 1000ಕ್ಕೂ ಹೆಚ್ಚು ಪದವೀಧರಿಗೆ ಆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಸಂಘದಿಂದ ಆಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಧಾರವಾಡದೊಳಗೆ ಕೆಇ ಬೋರ್ಡ್ ಆ ಡಿಗ್ರಿ ಕಾಲೇಜಿನೊಳಗೆ ಉದ್ಯೋಗ ಮೇಳನ ಹಮ್ಮಿಕೊಂಡಿದ್ದೆ. ಸುಮಾರು 4500 ನೋಡಿ ಎಷ್ಟು ಸಂಖ್ಯೆ ಅದ, 4500 ಪದವೀಧರರು ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ರು. 4500 ಒಳಗೆ 94 ಕಂಪನಿಗಳು ಆಹ್ವಾನ ಮಾಡಿ ಬಂದಿದ್ರು. ಅವರು ಬೆಳಿಗ್ಗೆ 10 ಗಂಟೆಯಿಂದ 5:30 ಗಂಟೆ ಸಂದರ್ಶನ ನಡೆಸಿ 1224 ಪದವೀಧರರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ನಾನು ಮಾತಿನ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಬಸವರಾಜ ಬೊಮ್ಮಾಯಿಯವರಿಗೆ ಈ ಒಂದು ಮಾಲೆಯನ್ನು ಅರ್ಪಿಸುವುದರ ಮೂಲಕ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರೊಫೆಸರ್ SV ಸಂಕೂರ್ ಅವರಿಂದ ಗೌರವಾರ್ಪಣೆ. ಗದಗ ಹಾವೇರಿ ನೂತನ ಲೋಕಸಭಾ ಸಂಸದರಾಗಿ ಭಾಗದ ಅಭಿವೃದ್ಧಿಯಲ್ಲಿ ಅವರ ಪಾಲು ಬಹಳ ಪ್ರಮುಖವಾಗಿರುತ್ತೆ ಅನ್ನೋ ಒಂದು ಆಶೋತ್ತರಗಳನ್ನು ಇಟ್ಟುಕೊಂಡು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೀಗ SSLCಯಲ್ಲಿ